ವೀಕ್ಷಕರೇ ಎಲ್ಲರೂ ನಮಸ್ಕಾರ. ನನ್ನೆಲ್ಲ ರೈತ ಮಿತ್ರರಿಗೆ ಮತ್ತೊಮ್ಮೆ ಟ್ರ್ಯಾಕ್ಟರ್ ಮಾರ್ಕೆಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕ ಮಿತ್ರರೆ, ಇವತ್ತಿನ ಈ ವಿಡಿಯೋದಲ್ಲಿ ಮಾರಾಟಕ್ಕೆ ತಂದಿರೋದು ಒಂದು ಪಲ್ಸರ್ ಗಾಡಿ ಮಾರಾಟಕ್ಕೆ ತಂದಿದ್ದೀನಿ. ಪಲ್ಸರ್ 125 cc ಗಾಡಿಯಾಗಿದೆ. ಗಾಡಿ ಮಾತ್ರ ಒಳ್ಳೆ ಮಾಡೆಲಲ್ಲಿದೆ, ಕಂಡೀಷನಲ್ಲಿರುವಂಥ ಗಾಡಿಯಾಗಿದೆ. ಇನ್ನು ನಿಮ್ಮದು ಕೂಡ ಇದೇ ರೀತಿ ಸೆಕೆಂಡ್ ಹ್ಯಾಂಡ್ ವಾಹನ, ಅದು ಟ್ರ್ಯಾಕ್ಟರ್ ಆಗಿರ್ಬೋದು ಅಥವಾ ಬೈಕ್ ಆಗಿರ್ಬೋದು ಮಾರಾಟಕ್ಕೆ ಇದ್ದರೆ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆಯಲ್ಲ ನಂಬರು, ಈ ನಂಬರ್ಗೆ ವಾಟ್ಸಪ್ಗೆ ನಿಮ್ಮ ವಾಹನದ ಫೋಟೋಸ್ ಕಳಿಸ್ಕೊಡಿ. ಈಗೇನು ವಿಡಿಯೋ ನೋಡ್ತಿದ್ರ ಇದೇ ಥರನೇ ನಿಮ್ಮ ವಾಹನದ ವಿಡಿಯೋ ಕೂಡ ಯೂಟ್ಯೂಬ್ನಲ್ಲಿ ಮತ್ತು ಇನ್ಸ್ಟಾ ಪೇಜಲ್ಲಿ ಅಪ್ಲೋಡ್ ಮಾಡಿ ಕೊಡ್ತೇವೆ. ವೀಕ್ಷಕರೇ, ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ಇದು ಗಾಡಿದು ಓನರ್ ನಂಬರ್ ಅಲ್ಲ, ಯೂಟ್ಯೂಬರ್ ನಂಬರ್ ಆಗಿರುತ್ತೆ. ನಿಮ್ಮ ವಾಹನ ಮಾರಾಟಕ್ಕಿದ್ರೆ ಮಾತ್ರ ಈ ನಂಬರ್ಗೆ ಫೋಟೋಸ್ ಕಳಿಸ್ಕೊಡಿ. ನಿಮಗೆ ಈ ಬೈಕ್ ಓನರ್ ನಂಬರ್ನ ವಿಡಿಯೋ ಕೊನೆಯಲ್ಲಿ ಕೊಡ್ತೇನೆ, ಅಲ್ಲಿವರೆಗೂ ವಿಡಿಯೋನ ಮಿಸ್ ಮಾಡದೆ ನೋಡ್ತಾ ಇರಿ. ಇನ್ನು ಗಾಡಿ ಮಾಹಿತಿಗೆ ಬಂದರೆ ಗಾಡಿದು ಮಾಡೆಲ್ ಇರೋದು 2023. ಗಾಡಿ 2 ವರ್ಷದ ಗಾಡಿಯಾಗಿದೆ. ಗಾಡಿ ಮಾಡಲು 2023. ಇನ್ನು ಗಾಡಿ ಓನರ್ ಕೂಡ ಪ್ರೆಸೆಂಟ್ ಇರೋದು ಫಸ್ಟ್ ಓನರ್ ಇದ್ದಾರೆ. ಈಗ ಯಾರು ಗಾಡಿನ ತೊಗೊತಿರೋ ಅವರು 2ನೇ ಓನರ್ ಆಗ್ತಾರೆ. ಪ್ರೆಸೆಂಟ್ ಇರೋದು ಫಸ್ಟ್ ಓನರು. ನೇರವಾಗಿ ಓನರಿಂದ ಖರೀದಿ ಮಾಡೋ ಗಾಡಿ, ಯಾವುದೇ ಡೀಲರ್ ಇಲ್ಲ ಈ ಗಾಡಿಗೆ. ನಿಮಗೆ ಗಾಡಿದು ರನ್ನಿಂಗ್ ಅವರ್ಸ್ ಬಂದು ಫೋಟೋ ಕ್ಲಿಯರ್ ಆಗಿಲ್ಲ, ಬಟ್ ಗಾಡಿ ಇಲ್ಲಿವರೆಗೂ ರನ್ ಆಗಿರೋದು 18,296 ಕಿಲೋಮೀಟ್ರು. 18,296 ಕಿಲೋಮೀಟ್ರು ಗಾಡಿ ರನ್ ಆಗಿದೆ. ಗಾಡಿದು ಡಾಕ್ಯುಮೆಂಟ್ಸ್ ಕೂಡ ಯಾವುದೇ ಪ್ರಾಬ್ಲಮ್ ಇಲ್ಲ. ಗಾಡಿದು ಎಲ್ಲ ಡಾಕ್ಯುಮೆಂಟ್ಸು ಕ್ಲಿಯರ್ ಆಗಿದೆ. ಆ್ಯಂಡ್ ಇನ್ಶೂರೆನ್ಸ್ ಇಲ್ಲ, ಗಾಡಿದು ಇನ್ಶೂರೆನ್ಸ್ ಮುಗಿದಿದೆ. ಓನರ್ ಆ ಇನ್ಶೂರೆನ್ಸ್ ಕೂಡ ತುಂಬಿಸಿಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಯಾರಾದರೂ ಗಾಡಿ ತೊಗೊಂಡ್ರೆ ಈ ಇನ್ಶೂರೆನ್ಸ್ ಕೂಡ ಕ್ಲಿಯರ್ ಮಾಡಿನೇ ಕೊಡ್ತೀನಿ ಅಂತ ಓನರ್ ಹೇಳ್ತಿರೋದು. ಇನ್ನು ಟೈರ್ ಕಂಡೀಷನ್ ಕೂಡ ಕಾಣಿಸ್ತಿದೆ ನಿಮಗೆ. ಟೈರ್ ಕಂಡೀಷನ್ ಬಂದು ಫ್ರಂಟ್ ಬ್ಯಾಕು ಒಂದು 60-70% ಟೈರ್ ಇದೆ ಅಂತ ಓನರ್ ಹೇಳ್ತಿರೋದು. ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ ಯಾವ ಥರ ಇದೆ ಟೈರ್ ಅಂತ. ಇನ್ನು ಗಾಡಿ ಮೇಲೆ ಲೋನ್ ಕೂಡ ಯಾವುದೂ ಇಲ್ಲ. ಲೊಕೇಶನ್ನು ಈ ಬೈಕ್ ಮಾರಾಟಕ್ಕಿರೋದು ಕೊಪ್ಪಳ ಜಿಲ್ಲೆಯಲ್ಲಿ. ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನ ತೋಡಿಹಾಳ ಎಂಬ ಗ್ರಾಮದಲ್ಲಿ ಈ ಬೈಕು ಮಾರಾಟಕ್ಕಿದೆ. ಪ್ರೈಸು 90,000 ಹೇಳ್ತಿದ್ದಾರೆ. ಹೇಳ್ತಿರೋ ಪ್ರೈಸು 90,000. 2023 ಮಾಡಲು 18,000 ಕಿಲೋಮೀಟ್ರ್ ಗಾಡಿ ರನ್ ಆಗಿದೆ. 90,000 ಹೇಳ್ತಿದ್ದಾರೆ. ಆದರೆ ಇದು ಕೊನೆ ಪ್ರೈಸ್ ಅಲ್ಲ, ಮಾತಾಡಿದರೆ ಇದರಲ್ಲಿ ಕೂಡ ಕಡಿಮೆ ಆಗುತ್ತೆ. ಹೆಚ್ಚಿನ ಮಾಹಿತಿಗೆ ಒಂದ್ಸಾರಿ ಡೈರೆಕ್ಟಾಗಿಯೇ ಗಾಡಿ ಓನರ್ ಜೊತೆ ಮಾತಾಡಿ. ಈ ಬೈಕ್ ಓನರ್ ನಂಬರ್ನ ವಿಡಿಯೋ ಕೆಳಗಡೆ ವಿಡಿಯೋ ಟೈಟಲ್ನಲ್ಲಿ ಕೊಟ್ಟಿದ್ದೇನೆ. ವಿಡಿಯೋ ನೋಡಬೇಕಾದ್ರೆ ಕೆಳಗಡೆ ನಂಬರ್ ಕಾಣಿಸ್ತಿರುತ್ತೆ. ಇಲ್ಲಿ ಮಾರ್ಕ್ ಮಾಡ್ತಿದ್ದೀನಲ್ವ, ಈ ಮಾರ್ಕ್ ಕೆಳಗಡೆನೆ ನಂಬರ್ ಇರೋದು. ನಿಮಗೆ ಒಂದು ವೇಳೆ ವಿಡಿಯೋ ಟೈಟಲ್ನಲ್ಲಿ ಯಾವುದೇ ನಂಬರ್ ಕಾಣಿಸ್ತಿಲ್ಲ ಅಂದರೆ ಗಾಡಿ ಸೇಲ್ ಆಗಿರುತ್ತೆ. ಗಾಡಿ ಸೇಲ್ ಆದಮೇಲೆ ವಿಡಿಯೋ ಟೈಟಲ್ನಿಂದ ಓನರ್ ನಂಬರ್ನ ತೆಗೆದುಹಾಕಿರ್ತೇವೆ. ನೋಡಿ ವೀಕ್ಷಕರೇ, ಗಾಡಿ ಈ ಥರ ಇದೆ, ಒಳ್ಳೆ ಕಂಡೀಷನಲ್ಲಿದೆ. ಅದು ಕೂಡ ಗಾಡಿ ಜಾಸ್ತಿ ರನ್ ಆಗಿಲ್ಲ. ಯಾರಾದರೂ ಗಾಡಿ ತೊಗೊಳ್ಳೋರಿದ್ದರೆ ಓನರ್ ಜೊತೆ ಮಾತಾಡಿ. ಇಲ್ಲಾಂದರೆ ನಿಮ್ಮೂರಲ್ಲಿ ಯಾರಾದರೂ ಗಾಡಿ ತೊಗೊಳ್ಳೋರಿದ್ದರೆ ಅಥವಾ ಗಾಡಿ ಮಾರಾಟ ಮಾಡೋರಿದ್ದರೆ ಅಂಥವ್ರಿಗೆ ವಿಡಿಯೋ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಮ್ಮ ಚಾನಲಿಂದ ನಿಮಗೆ ಉಪಯುಕ್ತ ಆಗುತ್ತೆ ಅಂತಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡಿರಿ. ಯಾಕಂದರೆ ಇದು ಒಂದೇ ಗಾಡಿ ಅಂತಲ್ಲ, ಇದೇ ರೀತಿ ದಿನಾಲು 4-5 ಗಾಡಿಗಳು ಬರ್ತವೆ. ನಿಮಗೆ ಬೇಕಾದಂಥ ಗಾಡಿ ಖಂಡಿತವಾಗಿ ಸಿಗುತ್ತೆ. ಅದು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮಾತ್ರ. ಓಕೆ ವೀಕ್ಷಕರೇ, ಮುಂದೆ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.